ನಿನ್ನೆ ಎಲ್ಲ ಸುಸ್ತು ಅಂತಿದ್ಲು, ಮಕ್ಕೊಂಡಾಳು ಬಿಡು, ಎಬ್ಸೋದು ಬೇಡ, ಮಕ್ಕಳು ಅವತ್ತು ಹಿಂದಾಗ ಎದ್ದು ಬದುಕು ಮಾಡ್ಕೊತಾಳೆ. ನಾನು ತಂಗ್ಳು ರೊಟ್ಟಿದ್ವು 2 ತಿನ್ನಿ ಅವಾಗ ಹೇಳೋಕನಿ ಮತ್ತು ಮಕ್ಕೊಂಡಾಳಪ್ಪಿ ಹಿಂದಾಗ ಎದ್ದು ಮಾಡ್ಕೊತಾಳೆ ಬಿಡು, ಮತ್ತೇನು ಅನ್ನಕ್ಕೆ ಹೋಗ್ಬೇಡ ಅಂತಂದು ಹೇಳಿ ಹೋಗ್ಬಿಡ್ತಾನೆ. ಮತ್ತು ಸುಮ್ಮನೆ ಬಯಕೊಂತ ಕುಂದಿರ್ತಾಳೆ ಅವ್ವ. ಟೈಮು ಎಷ್ಟೊತ್ತಾದ್ರೂ ನೀನು ಮಕ್ಕೊಂಡಾಳ ಅಂತಂದು ಹೇಳಿ ಹೋಗ್ತಾನೆ ಅವ್ಗ. ಇವ ಹೊಲ್ದಾಗ ರಗಡದವು ಕೆಲಸ. ಇವನಿಗೂ ಬಾ ಅಂದ್ರೆ ಬಸವ ಒಟ್ಟು ದಾದ ಮಾಡಂಗಿಲ್ಲ ನೋಡು. ಏನು ಗಂಡು ಮಕ್ಕಳು ಏನು ಈಗೇನು ಹುಡ್ರು ಒಟ್ಟು ನಮ್ಮದು ತಮ್ಮದು ಅನ್ನೋದು ಇದನ್ನು ಮಾಡಂಗಿಲ್ಲ. ಹೋಗೋದು ಉಳಿಸ್ಕೊಂಡು ಹೋದ್ರೆ ಮುಂದೆ ನಮಗೂ ಉಪಯೋಗ ಅನ್ನೋದು ಖಬ್ರ ಇಲ್ಲ. ಈಕಿ ಹೋಗು ಹೇಳಿ ಸಾಕಾಗೋತು ನನಗೆ. ತಿರ್ಗಾಕ ಬಿಟ್ಟು ಕುಂತು ಬಿಡ್ತಾಳಕಿ ಅವನ್ನ. ಅದು ಪುಟ್ಟಿ ಅವನು ಇದ್ರ ಮನೆಗೆ ಇಟ್ಟನಿ ತೊಗೊಂಡು ಹೋಗ್ಬೇಕು ನೆನಪಿಂದ. ಇವತ್ತಂತ್ರ ರಗಡದ ಕೆಲಸ. ಮಧ್ಯಾಹ್ನ ಊಟಕ್ಕೆ ಬರೋದ ಹಂಗಿಲ್ಲ ಏನಿಲ್ಲ. ಹೇಳೋಗೋಣ ಅಂದ್ರೆ ಮಕ್ಕೊಂಡಾಳ. ಎಬ್ಸಿದೆ ಅಂದ್ರೆ ಮತ್ತೆ ನಿದ್ದಕ್ಕವು ಮತ್ತು ಮಕ್ಕಳಂಗಿಲ್ಲ. ಎದ್ದು ಬದುಕು ಮಾಡೋಕೆ ಚಲೋ ಮಾಡ್ಕೊಂಬಿಡ್ತಾಳೆ. ಒಟ್ಟು ಮಕ್ಕೋಬೇಕು ಅನ್ನಂಗಿಲ್ಲ. ದೌಡ ನಸುಗ್ನಾಗೆ ಎದ್ದೇಳ್ತಿದ್ಲು ದಿನ. ಇವತ್ತು ಯಾಕೆ ಮಕ್ಕೊಂಡಾಳ ಮಕ್ಕವಲ್ಲಕ್ಕ. ಆಕಳಿಗೆ ಅದನ್ನ ಮೇವು ನೀರು ಇಟ್ಟು ಹೋಗ್ಬಿಡ್ತಾನೆ ನಾನು. ಮತ್ತು ಅವಾಗ ಆಗಂಗಿಲ್ಲ ಏನಿಲ್ಲ. ಅವು ಆಕಳ ಹೇಳ್ದಂಗೆ ಕೇಳಂಗಿಲ್ಲ. ನಾನು ನೀರು ಮೇವು ಅದನ್ನ ಇಟ್ಟು ಹೋಗ್ಬಿಡ್ತೇನೆ. ರೀ ಅಲ್ಲೇ ಎದ್ದು ಜಾಕನ ಮಾಡಿರಿ. ಅಯ್ಯೋ ಟೈಮ್ ಭಾಳ ಆಗೈತೆ ಹಂಗಾರ. ಹ್ಞೂ ಇರಲಿ ಸಮಾಧಾನ. ಯಾಕಷ್ಟು ಗಾಬರಿ ಹಾಕಿದಿ? ಹಂಗಲ್ರಿ, ಅಯ್ಯೋ ಎಚ್ಚರನಾಗಿಲ್ಲಲ್ರಿ ನನಗಂತೂ. ರಾತ್ರಿ ಎಲ್ಲ ತಲೆನೋಸಾಗತ್ತಿತ್ತು. ಯವ್ವ ಎಚ್ಚರನಾಗಿಲ್ಲ. ಕೆಲಸ ಎಲ್ಲ ಹಂಗ ಬಿದ್ದವು. ಯವ್ವ ಅತ್ತೇರಿ ಈಗ ನೋಡಿದ್ರೆ ಭಯಕ್ಕೆ ಹತ್ತಾರ ನನಗೆ. ಹಂಗಲ್ರಿ, ನೀವು ಎದ್ದಾಳತ್ಗೆ ಎಬ್ಬಿಸ್ಬೇಕಲ್ಲ ನನಗೆ. ಮಕ್ಕಂಡ ನೀನು ಸುಮ್ಮನೆ ಬಿಟ್ಟಿರಲ್ರಿ. ಕೆಲಸ ಎಷ್ಟದ ಗೊತ್ತೇನ? ಅಯ್ಯಯ್ಯ, ಒಂದು ದಿವಸ ಹೆಚ್ಚು ಕಮ್ಮಿ ಆದ್ರೆ ಏನು ಆಗಂಗಿಲ್ಲ. ಯಾಕಷ್ಟು ತ್ರಾಸು ಮಾಡ್ಕೊತೀವಿ ಅಂತ? ಏನಾಯ್ತು? ಈಗ ಎದ್ದಿಯಲ್ಲ, ಎದಕ್ಕೆ ಎದ್ದಾಳಕ್ಕೆ ಹೋಗಿದ್ದಿ? ಈಗ ಮಕ್ಕೋ ಇನ್ನೊಂದು ತಾಸು ನಿಂತು ನಿಧಾನ ಸರಿ ಮಾಡ್ಕೊ. ಆಕಳದ್ದು ಚಾಕ್ರಿ ಮಾಡೋಕ ನಾನು ಚಿಂತೆ ಮಾಡೋಕೆ ಹೋಗ್ಬೇಡ. ರಾತ್ರಿಯೂ 2 ರೊಟ್ಟಿ ಇದ್ವಲ್ಲ, ಅವನ್ನ ಸಾರು 3 ತಗೊಂಡು ಸಾರು ಹಾಕೊಂಡು ತಿಂದಾನಿ. ನಂದೇನು ಇದು ಮಾಡೋಕೆ ಹೋಗ್ಬೇಡ, ಚಿಂತೆ ಮಾಡೋಕೆ ಹೋಗ್ಬೇಡ. ಇಂದ ಬೇಕಂದ್ರೆ ಆತು ಅಂದ್ರೆ ಕೂಡಿದ್ರೆ ಮಧ್ಯಾಹ್ನದ ಬುತ್ತಿ ಅದನ್ನ ಕೊಟ್ಟು ಕಳಿಸು. ಏನು ಅಷ್ಟು ಗಾಬರಿ ತೊಗೊಂಡು ಬದುಕು ಮಾಡೋವಂಥ ಅವಶ್ಯಕತೆ ಇಲ್ಲ. ಅವಾಗ ಹೇಳ್ತಾನೆ ನಾನು. ಯವ್ವ ನನಗೆ ಎಚ್ಚರ ಆಗಿಲ್ಲ, ಏನಿಲ್ಲ ರೀ. ಏನು ಅನ್ಕೋಬೇಡ್ರಿ, ನೋಡ್ರಿ ಚಹಾ ಮಾಡಿಕೊಡ್ತೇನೆ. ಇಲ್ಲಿ ತಗೋ, ನಾ ಕಸ್ಕೊಂಡಿದ್ದೆ ಚಾನ. ಇನ್ನೂ 2 ಕಪ್ ಐತೆ ನೋಡು. ಅವ್ವ ನೀನು ಕುಡೀರಿ ಚಾನ. ನನಗೆ ಹೊಲ್ದಾಗ ರಗಡದ ಕೆಲಸ ಇವತ್ತು. ಪುಟ್ಟಿ ಅವನು ಮ್ಯಾಲಿಟ್ಟಿದ್ನೆಲ್ಲ ಅಲ್ಲೇ ಅದಾವ ಏನು? ಅಲ್ಲೇ ಅದಾವ್ರಿ. ರೀ ನಾ ಏನು ಬೇಕಂತಂದು ಇಷ್ಟ ತನಕ ಮಕ್ಕೊಂಡಿಲ್ರಿ. ನನಗೆ ಎಚ್ಚರನಾಗಿಲ್ಲ ಗೊತ್ತೇನ. ನೀವರ ಎಬ್ಬಿಸ್ಬೇಕಿಲ್ಲ. ನಾನು ಒಳ್ಳೆ ಮಕ್ಕೊಂಬಿಟ್ಬಿಡವ ನಿದ್ದೆ ಹತ್ತಿ. ಯವ್ವ ಎಂಥ ಕೆಲಸ ಅದವ. ನಾನು ಲಗು ಹೋಗಿ ಕೆಲಸ ಮಾಡ್ಕೊತೇನೆ ರೀ. ನಾನು ಚಾವತ್ ಕುಂದ್ರಿ. ಬಿಸಿ ರೊಟ್ಟಿ ಬಿಡೋದು ಪಲ್ಯ ಮಾಡಿಕೊಡ್ತೇನೆ, ಉಂಡ ಹೋಗಂತ್ರಿ ಅಂತ. ತಂಗಳು ಎದಕ್ಕೆ ತಿನ್ನಕ್ಕೆ ಹೋಗಿದ್ರಿ ನೀವು? ಏನಾಯ್ತು ಶೋಭಾ? ಯಾಕಷ್ಟು ಇದು ಮಾಡ್ಕೊಳಕತ್ತಿ? ಏನಾಗಿಲ್ಲ, ಸುಮ್ಮನಿರು. ಯವ್ವ ನೀ ಬಂದ್ಮ್ಯಾಗ ಬಿಸಿ ರೊಟ್ಟಿ ಕಂಡನಿ. ಎಲ್ಲಿ ಅವಾಗ ಮುಂಚೆ ದೌಡ್ ಇದು ಮಾಡೋದಕ್ಕದಿಲ್ಲ. ರಾತ್ರಿ ಮಾಡಿದವ ಬೆಳಗ್ಗೆ ತಿಂದು ತೊಗೊಂಡು ಹೋಗಿದ್ವಿ ಗೊತ್ತೇನೋ ಹೊಲಕ್ಕೆ. ಏನಾಗಂಗಿಲ್ಲ. ನಿಧಾನ ಸರಿ ಕೆಲಸ ಎಲ್ಲ ಮಾಡಿಕೊಂಡು ನಾಷ್ಟ ಗಿಷ್ಟ ಮಾಡ್ಕೊ. ಹೂವು ನೀನು ನಾಷ್ಟ ಮಾಡ್ಕೊರಿ. ಬಿಸಿ ರೊಟ್ಟಿ ಮಾಡಿ ಮಧ್ಯಾಹ್ನಕ್ಕೆ ಕಳಿಸು. ಏನ ಹಂಗಲ್ರಿ, ಈಗ ನೀ ಏನಾರ ರಾತ್ರಿ ರೊಟ್ಟಿ ತಿಂದು ಹೋಗಾಕತಿ ಅಂದ ಅತ್ತಿಯರಿಗೆ ಗೊತ್ತಾಯ್ತು ಅಂದ್ರೆ ಹೂವ ನನ್ನ ಚರ್ಮನ ಸುಲಿತಾರವ್ರು ಇವತ್ತು. ಬಸವ ಅದಾನೇ ಇಲ್ಲ ಮನ್ಯಾಗ? ಇಲ್ಲಿ ತಗೋ, ಅವನು ಮನೆಯಾಗಿಲ್ಲ. ಎಲ್ಲಿ ತಿರುಗಾಡಕ್ಕೆ ಹೋಗ್ಯಾನೋ ಏನು. ನೀ ಏನು ಒಂದು ಕಾಳಜಿ ತೊಗೋಕೆ ಹೋಗ್ಬೇಡ. ನಡಿ, ಏನೈತಿ ಮಗ ಈಕ ತೊಗೊಂಡು ಚಹಾ ಮಾಡ್ಕೊಂಡು ಚಹಾ ಐತೆ ನೋಡು, ಬಿಸಿ ಮಾಡ್ಕೊಂಡು ಕುಡಿದು ಹೋಗೋ ಕೊಟ್ಟು ವಾರೇ ನೋಡ್ಕೊ ನಾಷ್ಟ ಮಾಡ್ಕೊಂಡು ತಿನ್ನಿರಿ. ಏನು ಉಪವಾಸ ಹೊಂಟಿರಿ ನೀವು? ರಾತ್ರಿ ಉಂಡು ನನಗಂತೂ ಬೇಸರಪ್ಪ. ಉಪವಾಸ ಹೊಂಟಿರಿ ಅನ್ನೋದು. ಇನ್ನೊಂದು ಚಾವತ್ ಲಗು ನೆಬ್ಸಿದ್ದೆ ಅಂದ್ರೆ ಬಿಸಿ ರೊಟ್ಟಿ ಮಾಡಿಕೊಡ್ತಿದ್ನಿ. ಇಲ್ಲಿ ತಗೋ, ಬಂದು ಮಧ್ಯಾಹ್ನ ಕಳಿಸು. ನಾವು ಕಣ್ ತಗೋ ಹೊಲಕ್ಕೆ. ಅವಾಗ ಹೇಳ್ಕೊನಿ ಹೋಗು ಮಕ್ಕ ತಗೋ ನೀನು. ವಾ ಎಚ್ಚರನಾಗಿಲ್ಲ. ಲಘು ನಮ್ಮ ಮಕ್ಕ ತಕ್ಕೊಂಡು ಹಾಕಿದ್ದು ಎಮ್ಮೆ ಇದನ್ನು ಹಾಲು ಕರಿಬೇಕು. ಮೇವದ್ ನೀರು ತಕೊಂಡು ಅಂದಾರ, ನೀರು ಕುಡಿಸಿ ಲಗು ಕೆಲಸ ಮಾಡ್ಕೊತಾನವ. ನನ್ನ ಮಗ ಎಲ್ಲದಾನ? ಗಂಡ ಹೆಂಡತಿ ಇಬ್ರು ಕಾಣವಲ್ರಲ್ಲ. ಆಗಲೇ ಇಲ್ಲೇ ಮಾತಾಡ್ದಂಗಾತ. ಈಗ ಮದುವೆ ಏನೂ ಎದ್ದಾಳ ಇಲ್ಲ. ಒಂದು ಕಪ್ ಚಹಾ ತಂದಿಲ್ಲಿನ ಏನು ಬಚ್ಕಿಚ್ಚಲಿಗೆ ಹೋದ್ಲ ಏನು? ನಡ ಮನೆಯಾಗ ಕುಂದಿರ್ತಾನೆ. ಬರ್ಲಿಕ್ಕೆ ಸಿಗ್ಲಿ ನನ್ನ ಕೈಯಾಗಿ ಇವತ್ತು. ದನಿ ಹತ್ತಿ ಅನ್ನ
ಅನ್ನೋದು ಬೆದರಿಕಿಲ್ದಂಗೆ ಆಗೈತಿಕೀಗೇನ ಒಟ್ಟು ಕಾಳಜಿನ ಮಾಡಂಗಿಲ್ಲ ಹಂಗೆ ಮಾಡ್ತಾಳ. ಹೋಗ್ಲಿ ಇವನು ಹೋದ್ಮೇಲೆ ಐತಕೀಗ ಹಬ್ಬ. ದೇವ ಬುಟ್ಟಿ ಏನೋ ತಕ್ಕೊಳಕತ್ತಾನ ಬರ್ಲಿತ್ಲಾಗ ಇಲ್ಲೇ ನಿಂದಿರ್ತಾನೆ. ಯವ್ವ ಹೀಗಿದ್ದೇನು ಬೇ? ಇಲ್ಲ ಹೋಗತ್ತಮ್ಮ ಎದ್ದು ಚರ್ಗಿ ತಗೊಂಡು ಬಂದೆ. ಕಿ ಎದ್ದಲ್ಲೇನೋ ಏನು ಶೋಭಾ? ಇಲ್ಲ ಬೇ ಈಗ ಎದ್ಲಕ್ಕಿನ ರಾತ್ರಿ ಎಲ್ಲ ಆರಾಮಲ್ಲ ತಲೆ ನೋಯ್ಸಾಕತ್ತೈತಿ ಸುಸ್ತು ಅನ್ನಕತ್ತದ್ಲ. ನಾನು ಎಬ್ಸ್ಲಿಲ್ಲ ಬೇ ಮಕ್ಕಳು ಬಿಡು ಅಂತಂದು ಬಿಟ್ಟಿದ್ನೆ. ಮತ್ತು ಈಗ ಹೊಳ್ಳೆ ಬರಾಕತ್ತಿದ್ದೆ ಎದ್ದು ಬಿಟ್ಲು. ಮಕ್ಕಳು ಬಿಡು ಅಂತ ಏನಂಚಾವತ್ತು ಮಕ್ಕಳು ಅಂದ್ರೆ ಇಲ್ಲ ಕೆಲಸ ಅದಾವ್ರಿ ಅಂತಂದು ಎದ್ದು ಬಚ್ಚಲಿಗೆ ಹೋದ್ಲು ಬೇ. ಈಗ ಚಾದೈತೆ ನೋಡ್ಬೇ, ಚಹಾ ಮಾಡಿದ್ನಿ ನಾನು, ನೀನು ಮತ್ತು ಎದ್ದಿ ಇಲ್ಲ ಅಂತಂದು ಚಹಾ ಮಾಡ್ಕೊಂಡು ಕುಡಿದೆ ನಾನು. ಕುಡೀರ ಬೇ, ಚಹಾ ಐತೆ ನೋಡು. ಹೌದೇನಪ್ಪ ಯಾಕ ಮಕ್ಕೊಂಡಳೆ ನೀನು? ಮಕ್ಕಳು ಬಿಡು ಮಕ್ಕಳು ಪಾಪ ಸಾಕಾಗಿರ್ತೈತೆ ಹೊಲ ಮನೆ ಕೆಲಸ ಮಾಡಿ ಮಕ್ಕಳು. ಅದೇ ಆಕಿಗೆ ಏನು ಅನ್ನಕೋಬೇಡ್ವಿ ಪಾಪ, ಎದುರೇ ಬಿಟ್ಟಾಳಕಿ ನೀ ಏನಾರ ಅಂತಿ ಅಂತಂದು. ಎದ್ದಾಳ ತಗೋ ಎದ್ದಾಳ ಕೆಲಸ ಮಾಡ್ಕೊತಾಳೆ ನಿಧಾನ ಸರಿ, ಏನು ಅನ್ನಕ್ಕೆ ಹೋಗ್ಬೇಡ. ನಾನು ಮಾಡೇನು ತಗೋ ನಾಷ್ಟ ಅದನ್ನ ಮುಗಿಸಿ ನಾನು ಹೊಲಕ್ಕೆ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಕಳಿಸ್ ಅಂತಂದು ಹೇಳೇನಿಕಿಗೆ. ನೋಡು ಯಾರು ಬರ್ತಾರ ಏನು ಬಸ್ಸಿಗೆ ಬರ್ತಾನ ಅತ್ಲಾಗ ಒಂದು ಕೈಗಾರ ಕೊಟ್ಟು ಕಳಿಸ್ರಿ, ಏನು 2 ಗಂಟೆ ಅಟ್ಟತ್ತಿಗೆ ಕೊಟ್ಟು ಕಳಿಸು. ಅಯ್ಯೋ ಶಿವನ ನಾ ಏನೇನು ಕೊಡ್ಲಿ ಪಾಕಿ ಬಿಡು ಮಕ್ಕಳ್ಳಿ ಅಂತ ಅಂದೆ. ಪಾಪ ಮತ್ತು ಸಾಕಾಗಿರ್ತಾಳ ಅಂತಂದೆ. ಅಪ್ಪ ಏನನ್ನಲ್ಲಪ್ಪ ನಾನು. ಬಸವ ಮಕ್ಕೊಂಡ ನಾನು ರಾತ್ರಿ ತಡವಾಗಿ ಬಂದವನು ಏನೋ ಕೆಲಸ ಇತ್ತು ಅಂತಂದು ಹೋಗಿದ್ನ. ಇಲ್ಲಿ ಭಾಳ ತಡ ಆಗಿತ್ತ ಮಕ್ಕೊಂಡ ನೀನು ಎಬ್ಸಿಲ್ಲ ನಾನು ಅವನಿಗೆ. ಎದ್ದಾಳಿ ತಗೋ ಅವ್ನು ಎದ್ದ ಅಂದ್ರೆ ಕೊಟ್ಟು ಕಳಿಸ್ತಾನೆ, ಇಲ್ಲಕ್ರ ಶೋಭಾಗ ಹೇಳ್ತಾನೆ ಕೊಟ್ಟು ಬಾ ಅಂತಂದು ಆಕಿನ ಬರವಲ್ಲಕ್ಕ. ಅಲ್ಬೇ ಬಂದು ಮಕ್ಕೊಂಡನ ಅಂತಿದ್ದಿ, ಗನಂದರಿ ಕೆಲ್ಸಕ್ಕೆ ಹೋಗಿದ್ದ ಅವನು. ಆಕಿನ ಕಳಿಸ್ತಾನೆ ಅಂತಿದ್ದಿ ನೋಡು, ಅದು ಕಾಲ್ದಾರಿ ಸರಿ ಇಲ್ಲ ಏನಿಲ್ಲ. ಒಬ್ಬೊಬ್ಬರು ಹೆಣ್ಮಕ್ಳು ಓಡಾಡಂಗಿಲ್ಲ. ಬೇಡ ಆಕಿನೇನು ಕಳ್ಸಕ್ಕೆ ಹೋಗ್ಬೇಡ ನೀನು, ಅವ್ನ ಕೈ ಕೊಟ್ಟು ಕಳಿಸು. ಏನು ಅಂತ ಏನು ಗನಂದರಿ ಕೆಲಸ ಮಾಡಿ ಬಂದು ಮಕ್ಕೊಂಡಿಲ್ಲ ಅವನು. ಆಯ್ತು ತಗೋ. ಏನೋ ಕೆಲಸ ಹುಡ್ಕಾಕತ್ತಾನ ತಗೋ ಅವನು, ಏನು ಮನ್ಯಾಗ ಇರಂಗಿಲ್ಲ. ಎಲ್ಲರ ಅದು ಚಲೋತ್ ನಂಗೆ ಓದ್ಯಾನ, ಎಲ್ಲರ ಚಲೋತ್ ನಂಗೆ ದೊಡ್ಡ ಸಂಬಳ ಸಿಗಂತಲೇ ಹುಡ್ಕಾಕತ್ತಾನಂತ. ಅವನು ದೊಡ್ಡ ಸಂಬಳದ ಕೆಲಸಕ್ಕೆ. ಅದ ನಿನ್ನ ಹಡ್ಡ ಅವನಿಗೆ ಭಾಳ ಆಗಿರೋದೇನು? ಅಲ್ಲ ಬೇ ಇವ ನಾನು ಅವನಿಗೆ ಅಣ್ಣ ಅದನ್ನು ಬೇ, ನನಗೆ ಅವನೇನು ಶತ್ರು ಅಲ್ಲ. ಅವ್ನು ಒಳ್ಳೇದಕ್ಕೆ ಹೇಳೋದು ನಾನು ಅಲ್ಬೇ. ಒಂದಿಟ್ಟು ಹೋಗ್ಲಿ ಬಿಡು, ಓದ್ಯಾನ ಚಲೋತ್ ನಂಗೆ ದೊಡ್ಡ ದುಡಿಮೆ ಕೆಲಸ ಮಾಡಲಿ ಬೇಡ ನಂಗಲ್ಲ. ಮನ್ಯಾಗ ಖಾಲಿ ಕುಂದ್ರದ ಒಂದಿಟ್ಟು ಹೊಲದ ಕಡೆಗೆ ಆಯ್ತು ಹಂಗೆ ಅಡ್ಡಾಡ್ಕೊತ ಬಂದ್ರೆ ಎಷ್ಟು ಹೆಲ್ಪ್ ಆಕತ್ ಗೊತ್ತೇನು ನನಗೆ. ನೋಡಿ ಈಗ ಬುತ್ತಿನ ಅವ್ನ ಕೈ ಕೊಟ್ಟು ಕಳಿಸುವ ಅಂದ್ರೆ ಆಕಿನ ಶೋಭಾನ ಕಳಿಸ್ತಾನೆ ಅಂತಿದ್ದಿ. ಕಾಲ್ದಾರಿ ಅದಿಲ್ಲ ಸರಿ ಇಲ್ಲ, ಒಬ್ಬೊಬ್ಬರು ಹೆಣ್ಮಕ್ಳು ಓಡಾಡೋಂಗಿಲ್ಲ. ಕಳಿಸ್ ಅವ್ನು ಕೊಟ್ಟಾಗ ಏನು? ಕಳಿಸ್ತಾನೆ ತಗೋ ಹೋಗಿ ನೀನು. ఏంటి ದಣದಳ ಅಂತ ಪಾಪ. ತಮ್ಮ ದಣದಿರೋದಿಲ್ಲ ఏంటి ಒಬ್ಬಕ್ಕೆ ದಣದಿರ್ತಾಳ ಮಕ್ಕೊಂಡಿರ್ತಾಳ. ಏನು ಇಷ್ಟು ಅಣ್ಣ ತಮ್ಮರ ನಡುವೆ ತಂದು ಇಡಾಕತ್ಲಿಕ್ಕೆ ಇನ್ನು ಏಟು ಬೆಂಕಿ ಹೆಚ್ಚಿ ತುಪ್ಪ ಸುರಿಬೇಕಂತ ಮಾಡ್ಕೊಂಡಾಳ ಗೊತ್ತಲ್ಲೇನು. ಈಕಿನ ಶೋಭಿ ಅತ್ತೇರ ಏನಾರ ಬೇಕತ್ತೇನ್ರಿ? ಅಲ್ಲ ಮದೇವಿ ಲಗುನ ಎದ್ದಾಳ್ಬೇಕಿಲ್ಲ. ಪಾಪದ ನನ್ನ ಮಗ ರಾತ್ರಿ ರೊಟ್ಟಿ ತಿಂದು ತೊಂಗಳದು ತಿಂದು ಚಹಾ ಮಾಡ್ಕೊತಾನ ಕುಡಿದು ಹೋಗೈತೆ ಅಂತ. ಮಾರಾಣ್ ನೋಡು ನಮ್ಮ ಮನೆ ಮಾರಾಣ್ ನೀನು ಮಕ್ಕಳು ತಾಸು ಗಂಟ್ಲೆ ಹತ್ತಾದ್ರೂ ಹೇಳಕ್ಕೆ ಹೋಗ್ಬೇಡ. ಏನು ಅಂತ ಏನು ಗನಂದರಿ ಕೆಲಸ ಹೊಲ ಮನೆ ಬದುಕು ಮಾಡಿ ದಣದಿರ್ತಿದ್ದಿ ನೀನು ಬಿತ್ಕೊಳಕ 9 ಗಂಟೆ ತನಕ. ಅಲ್ರಿ ತೀರ ಹಂಗೇನಿಲ್ರಿ, ರಾತ್ರಿ ನೆಟ್ಟಗೆ ನಿದ್ದಿನ ಬಂದಿಲ್ರಿ, ತಲೆ ಭಾಳ ನುಯ್ಸ ಕುಂತಿತ್ತು ಅಂತಂದು ನಿದ್ದಿನ ಬಂದಿಲ್ರಿ. ಹಾಗಾಗಿ ಎಚ್ಚರ ಆಗಿಲ್ರಿ ತೀರ. ನಾನು ಲಗುನ ಇದ್ದಾಳಕ್ಕೆ ಇವರು ಎಬ್ಸಿಲ್ಲ ಏನಿಲ್ಲ, ಅದು ನಿದ್ದೆ ಬಿಟ್ಟೈತಲ್ರಿ ತೀರ ಎಚ್ಚರನ ಆಗಿಲ್ಲ. ಪಟ್ಟ ನಂಗೆ ಎಚ್ಚರ ಆಯ್ತು ರೀ ಇವರು ಹೋಗೋ ಮುಂದೆ. ನಾ ಹೇಳಿದ್ನಿ ಬಿಸಿ ರೊಟ್ಟಿ ಮಾಡ್ತಾನೆ ರೀ ತಿಂದು ಹೋಗಂತ್ರಿ ಅಂತ ಅಂದೆ. ಇಲ್ಲ ಬೇಡ ನಾ ಉಂಡಾನಿ ನಿಮ್ಮ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಕಳಿಸು ಅಂತಂದು ಹೇಳಿ ಹೋದ್ರಿ ತೀರ ನಾನು. ಅಥವಾ ಈಗ ನಿನ್ನ ಗಂಡು ಹೋದ ಏನ ಮತ್ತು ಅದ್ರ ಹಣೆ ಬರ ಹಂಗೈತಿ ನೀನಂತಕಿಂಗೆ ಕಟ್ಕೊಂಡು ತಂಗಳದು ತಿಂದು ಹೋಗೋ ಪರಿಸ್ಥಿತಿ ಬಂತು ಅದಕ್ಕೆ ನನ್ನ ಮಗಗೆ. ಏನು ಮಾಡೋಕ್ಕಾಗಲ್ಲ, ಲಘು ಕೆಲಸ ಮಾಡು. ಹೋಗಿ ಆಕಳಿಗೆ ನೋಡು ಹಾಲು ಕರೆದು ಡೈರೆಕ್ಟ್ ಹಾಕಿ ಬಾ. ಡೈರೆಕ್ಟ್ ಹಾಕಿ ಬಂದು ದೌಡು ಬಿಸಿ ರೊಟ್ಟಿ ಹಾಕು, ನನಗೆ ಒಂದು ಕಪ್ ಚಹಾ ತೊಗೊಂಬ. ಬೆಳಗ್ಗೆ ಎದ್ದಾಗಿದ್ದ ಒಂದು ಕಪ್ ಚಹಾ ಕುಡ್ದಿಲ್ಲ, ತಲೆ ಒಂದು ಹೊಡ್ಯಾಕತ್ತೈತೆ ನನಗೆ. ಏನೊಂದು ಕಪ್ ಚಹಾ ಕೊಡೋಕೆ ಗತಿಯಿಲ್ಲ ನೋಡಿ ಏನೋ ನಿನಗೆ. ಇನ್ನು ಹತ್ಲಾಗಿತ್ಲಾಗ ಹಂಗೆ ನಾಯಿ ಅಡ್ಡಾಡ್ದ್ರಿ, ನಾಯಿಗಳು ಗತಿ ಅಡ್ಡಾಡಕತ್ತಿದ್ದಿ. ಹ್ಞೂ ರೀ ತರ್ತಾನೆ ರೀ ಈಗ.
ಹಾಯ್ ಹಲೋ ನಮಸ್ಕಾರ ರೀ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಹಾಕಕ್ಕೆ ಆಗವಲ್ದ್ರಿ, ನನಗೂ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಈ ಟೈಮು ಎಷ್ಟು ಸಿಗ್ತೈತೆ ಅಷ್ಟಾಗ ಕತೆ ಮಾಡೋಕೆ ಟ್ರೈ ಮಾಡಕತ್ತೇನೆ ರೀ. ಶೋಭಾ ಜೀವನದ ಕತೆನ ಹಾಕಿದ್ದೀನಿ ರೀ. ಇವತ್ತು ಕತೆ ಹೆಂಗೆ ಬಂದೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬಂದಿದೆ ಅಂತಂದು. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ರೀ. ಹಳ್ಳಿ ದಿನನಿತ್ಯ ಜೀವನದ ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವತ್ತಿನ ಕತೆನ ಇಷ್ಟಕ್ಕೆ ಮುಗಿಸ್ತೀನಿ ರೀ. ಮತ್ತೆ ನಾಳಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ. ಧನ್ಯವಾದಗಳು.